ಸಾಹಿತ್ಯ ಕ್ಷೇತ್ರದಲ್ಲಿ ಇಟ್ಟುಕೊಂಡು ಕೂಡ ರಾಜಕಾರಣವನ್ನು ಈ ದೇಶದ ಆಡಳಿತವನ್ನು ಯಾವ ರೀತಿ ಮಾರ್ಗದರ್ಶನ ಮಾಡಬಹುದು ಅನ್ನೋದಕ್ಕೆ ಇಷ್ಟೊಂದು ಉದಾಹರಣೆಗಳನ್ನು ಕೊಟ್ಟು ಮಾತಾಡ್ತಾ ಇದ್ದಾರೆ. ಈ ಒಂದು ಗೋಷ್ಠಿಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ರಾಜಕಾರಣ ಅಂತಕ್ಕಂಥದ್ದು ಒಂದು ಅಸ್ಪೃಶ್ಯವಾಗಿರ್ತಕ್ಕಂಥ ಕ್ಷೇತ್ರ, ಅಲ್ಲಿರ್ತಕ್ಕಂಥ ಸಾಹಿತ್ಯಗಳು ಸೇರಬಾರದು ಅಥವಾ ಅವರಿಗೆ ಮದುವೆಗಾಗ್ತಕ್ಕಂಥ ಭಾವನೆ ಇದೆ. ಎಲ್ಲಿವರೆಗೆ ಒಬ್ಬ ರಾಜಕಾರಣಿ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರಬೇಕು, ಸಾಂಸ್ಕೃತಿಕ ಲೋಕಕ್ಕೆ ಅವರ ಬದ್ಧತೆ ಇರಬೇಕು, ಅಲ್ಲಿವರೆಗೆ ರಾಜಕಾರಣ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತಾದ್ರೂ ಇವತ್ತು ಅತ್ಯಂತ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ರಾಜಕಾರಣಿಗಳು ಭಾರತ ದೇಶದಲ್ಲಿದ್ದರೆ ಅವರೆಲ್ಲರಿಗೂ ಕೂಡ ಸಾಹಿತ್ಯ, ಸಂಸ್ಕೃತಿ, ಸಂಗೀತದ ರಂಗಗಳಿದ್ದರೆ ಅತ್ಯಂತ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು, ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಗೋಷ್ಠಿಯನ್ನು ಏರ್ಪಡಿಸೋದ್ರ ಮುಖಾಂತರ ಸಾಹಿತ್ಯ ಮತ್ತು ರಾಜಕಾರಣದ ನಡುವೆ ಒಂದು ಅಗತ್ಯವಾಗಿದ್ದಂಥ ಸಂವಾದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡುವಂತವರಿಗೆ ವಂದಿಸಿ ಅವಕಾಶ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಮ್ಮ ಅರ್ಥಪೂರ್ಣ ಮಾತುಗಳಿಗಾಗಿ ವಂದಿಸಿಕೊಳ್ತಾ ಇದ್ದೀರಾ. ಇದೀಗ ಈ ಸಮ್ಮೇಳನದ ಪರವಾಗಿ ಕರ್ನಾಟಕ ರಾಜ್ಯದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಒಂದು ವಿಶೇಷ ಪುರವಣಿ ಕೊಡಗು ಅವಧಿಯನ್ನು ಹೊರತಾಗ್ತಾ ಇದೆ. ಈ ಒಂದು ವಿಶೇಷ ಪುರವಣಿಯನ್ನು ಬಿಡುಗಡೆಗೊಳಿಸಬೇಕು, ಅನಾವರಣಗೊಳಿಸಬೇಕಾಗಿ ಗೌರವಾನ್ವಿತ ಸಮ್ಮೇಳನದ ಸಭಾಧ್ಯಕ್ಷರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ.